ಸೀರೆ 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 ಬೇಕೇಂದ್ರಮ್ಮ, ಸೀರೆ ಸೀರೆ ಯುಗಾದಿ ಸೀರೆ ಬರ್ರಮ್ಮ, ಬರ್ರಿ ತಗೋಬರ್ರಿ. ಹಬ್ಬದ ಸೀರೆ ಯುಗಾದಿ ಹಬ್ಬದ ಸೀರೆ ಬರೇಮ್ಮ, ಬರ್ರಿ ತಗೋಬರ್ರಿ. ಬಣ್ಣದ ಸೀರೆ ಯಾರು ರೇಟಿಗೆ ಕೊಡಲ್ಲ ಅಂತ ರೇಟಿಗೆ ಕೊಡ್ತಾ ಇದೀವಿ. 500 ರೂಪಾಯಿ ಸೀರೆ, ಬರೀ 500 ರೂಪಾಯಿ ಸೀರೆ. ಬರೇಮ್ಮ, ಬರ್ರಿ ತಗೋಬರ್ರಿ. ಸೀರೆ 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 ಬಣ್ಣ ಸೀರೆ 500 ರೂಪಾಯಿ ಸೀರೆ, ಬರೀ 500 ರೂಪಾಯಿ ಸೀರೆ. ಹಬ್ಬದ ಆಫರ್, ಬರ್ರಿ ತಗೋಬರ್ರಿ. ಹಬ್ಬದ ಪ್ರಯುಕ್ತ ಬರೀ 500 ರೂಪಾಯಿ ಕೊಡ್ತಾ ಇದ್ದೀವಿ. ಸಿಲ್ಕ್ ಸ್ಯಾರೀಸು, ಎಲ್ಲಾ ತರದ ಸ್ಯಾರಿಗಳಿದಾವೆ. ಬನ್ನಿ ತಗೋಬರ್ರಿ. ಸೀರೆ 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 ಬರ್ರಮ್ಮ, ಬರ್ರಿ 500 ರೂಪಾಯಿ ಸೀರೆ. ಬರ್ರಿ ಬೇಗ ಬರ್ರಿ, ಖಾಲಿ ಆಗ್ಬಿಡುತ್ತೆ ನೋಡ್ರಿ. ಬೇಗ ತಗೋಬರ್ರಿ. ಬರೀ 500 ರೂಪಾಯಿ ಕೊಡ್ತಾ ಇರೋದು. ತುಂಬಾ ಚೆನ್ನಾಗಿದಾವೆ ಸೀರೆಗಳು. ಬರ್ರಿ ತಗೋಬರ್ರಿ. ಇಂಥ ಆಫರ್ ನಿಮ್ಗೆ ಯಾರು ಕೊಡಲ್ಲ. ಬರ್ರಿ ತಗೋಬರ್ರಿ. ಸೀರೆ ಬರೀ 500 ರೂಪಾಯಿ ಅಂತೆ. ಅಯ್ಯಯ್ಯೋ, ಎಲ್ಲಾರನ್ನು ಕರಿಬೇಕು. 500 ರೂಪಾಯಿ ಸೀರೆ, ಏನೋ ಹಬ್ಬದ ಆಫರ್ ಅಂತೆ. ಉಂಕಳಮ್ಮ, ಸೀರೆಗಳು ನಿಮ್ಗೆ ಎಂತ ಸೀರೆ ಬೇಕು ನೋಡೋ ಅಂತ ಸೀರೆ. 1000 ರೂಪಾಯಿ ಸೀರೆಗಳನ್ನ ಬರೀ 500 ರೂಪಾಯಿ ಕೊಡ್ತಾ ಇದೀವಿ. ಹಬ್ಬದ ಆಫರ್ ಪ್ರಯುಕ್ತ ನಾವು ಎಲ್ಲರಿಗೂ ಫ್ರೀ ಕೊಡ್ತಾ ಇದೀವಿ. 500 ರೂಪಾಯಿಗೆ ಮಾಡ್ಕೊಡ್ತಾ ಇದೀವಿ. ತಗೋಬರ್ರಿ. ಭಾರಿ ಚೆನ್ನಾಗದ ನೋಡ್ರಿ. ಆಮೇಲೆ ನೀವು ಬೇಕು ಅಂದ್ರೂ ಸಿಗಲ್ಲ. ಮತ್ತೆ ನೀವು ಅಂಗಡಿಗೆ ಹೋಗ್ಬೇಕು ಅಂದ್ರೆ 1000 ರೂಪಾಯಿ ಕೊಟ್ಟು ತಗೋಬೇಕು. ನಾವು ಅಂತ ಸೀರೆಗಳನ್ನ 500 ರೂಪಾಯಿ ಕೊಡ್ತಾ ಇದೀವಿ ಯುಗಾದಿ ಹಬ್ಬದ ಪ್ರಯುಕ್ತ. ಬರ್ರಿ ತಗೋಬರ್ರಿ. ಎಲ್ಲರನ್ನು ಕರೀರಮ್ಮ. ನಿಮ್ಗೆ ಯಾರು ಗೊತ್ತಿರೋ ಎಲ್ಲರೂ ಕರೀರಿ. ಅಯ್ಯೋ ಹೌದೇನಣ್ಣ, ತಡಿ ಎಲ್ಲಾರನ್ನು ಕರೀತೀನಿ. ಎಲ್ಲರೂ ತಗಂತಾರೆ. ತಡಿ ಕರಿಯಮ್ಮ. ಇಲ್ಲೇ ಇಳಿಸ್ಲೇನಮ್ಮ? ಬಾರಣ್ಣ, ಇಲ್ಲೇ ಗಂಟು ಇಳಿಸ್ಬಾ. ಚಾಪೆ ಹಾಸ್ತೀನಿ, ಇಲ್ಲೇ ಬಾ. ಸರಿ ಕಣಮ್ಮ. ಕರಿ ಯಾರ್ಯಾರನ್ನ ಅಕ್ಕಪಕ್ಕದಾರು ನಿಮ್ಮ ಫ್ರೆಂಡ್ಸ್ಗಳನ್ನ ಎಲ್ಲ ಕರೀರಮ್ಮ. ನಾ ಕರಿತೀನಿ, ಬಾರಣ್ಣ. ಗುಂಡಜ್ಜಿ, ಸುಶೀಲಾ, ಸೀರೆ ಬಂದು ತಗೋಬರ್ರಿ. ಬರೀ 500 ರೂಪಾಯಿ ಅಂತೆ. ಬರ್ರಿ. ಲೇ ಪಾರಿ, ಜಲ್ಜಾ, ಬರ್ರಿ. ಸೀರೆ ಬಂದು ಬರ್ರಿ, ತಗೋಬರ್ರಿ. ಹಬ್ಬದ ಪ್ರಯುಕ್ತ 500 ರೂಪಾಯಿ ಕೊಡ್ತಿದಾರಂತೆ. 1000 ರೂಪಾಯಿ ಸೀರೆಗಳನ್ನ ಬರ್ರಿ ತಗೋಬರ್ರಿ. ಲೇ ಲಕ್ಷ್ಮಿ, ಪಾತಿ, ಬರ್ರಿ. ಸೀರೆ ಬಂದು ಬರ್ರಿ, ತಗೋಬರ್ರಿ. ಬರೀ 500 ರೂಪಾಯಿ ಅಂತೆ. ಹಬ್ಬದ ಪ್ರಯುಕ್ತ ಬರೀ 500 ರೂಪಾಯಿ ಕೊಡ್ತಿದಾರಂತೆ. ಬರ್ರಿ, ಬೇಗ ಬರ್ರಿ, ತಗೋಬರ್ರಿ. ಖಾಲಿ ಹಾಕೋ ನೋಡ್ರಿ. ಭಾರಿ ಚೆನ್ನಾಗದ ಒಂದು ಸೀರೆ. ಬರ್ರಿ. ಅಣ್ಣ, ಇಳಿಸೋಣ, ಗಂಟು ಇಳಿಸು. ಎಲ್ಲರೂ ಬರ್ತಾರೆ, ಕಾದಿದ್ದೀನಿ. ಸರಿ ಕಣ. ಮಾತು ಚಾಪೆ ಗೀಪೆ ಏನಾರ ರಾಸಮ್ಮ. ಮತ್ತೆ ಬಿಟ್ಟೆ ತಂದು ತಡಿ. ಅಣ್ಣ, ಬಾ ಚಾಪೆ ಹಾಕ್ಸಿದ್ದೀನಿ, ಬಾ. ಏನಮ್ಮ, ಯಾರು ಬರ್ಲೇ ಇಲ್ಲ. ಕರೀರಿ. ಬರ್ತಾರೆ. ಏನೋ ಒಂದಿಟ್ಟು ಒಳ ಕೆಲಸ ಮಾಡ್ತಿದಾರೆ. ಬರ್ತಾರೆ. ನೀನು ಅಷ್ಟೊತ್ತಿಗೆ ಗಂಟು ಬಿಚ್ಚು. ಸರಿ ಕಣ. ಮಾತು. ಲೇ ಗಿರಿಜಿ, ಪಾರಿ, ಲಕ್ಷ್ಮಿ, ಪಾತಿ, ಬೇಗ ಬರ್ರಿ. ಅರೇ ಜಲ್ಜಂದು ಅಕ್ಕ, ಸೀರೆಗೆ ಬಂದಿದ್ದೇವೆ ಅಂದಲ್ಲ. ಎಲ್ಲಿ ಸೀರೆಗೆ ಎಲ್ಲಿ? ಅಯ್ಯೋ ಪಾತಿ, ಅಲ್ಲಿ ಕೂರ್ಸಿಲ್ವ ಅಣ್ಣನ? ನೋಡು, ಆ ಅಣ್ಣ ಎಂತೆಂತ ಸೀರೆ ತಂದ್ ಕೊಟ್ಟ. ಬೇಗ ಬರೀ 500 ರೂಪಾಯಿ ಕೊಡ್ತಾನಂತೆ ಕಣಿ. 1000 ರೂಪಾಯಿ ಸೀರೆನ ಬರೀ 500 ರೂಪಾಯಿ ಕೊಡ್ತದಾನಂತೆ. ಅದಕ್ಕೆ ನಿಮ್ಮನ್ನೆಲ್ಲ ಕರೆದದ್ದು. ಹಬ್ಬ ಬೇರೆ ಮುಂದೈತೆ. ಸುಮ್ಮನೆ ಯಾಕಲ್ಲಿ ಹೋಗಿ ಪ್ಯಾಟಿಗೆ ಹೋಗಿ ತರಕ್ ಹೋಗ್ತೀರಾ? ಇಲ್ಲೇ ಬಂದವೆ, ತಗೋಣ ಬರ್ರಿ. ಅರೇ ಹೌದಾ? ಅರೇ ಜಲ್ದಿಗೆ ಬನ್ನಿ, ಮತ್ತೆ ಕಾಲಿಗೆ ಹಾಕ್ಬಿಡುತ್ತೆ. ಬನ್ನಿ. ಏನ್ರಮ್ಮ, ಬಂದ್ರೇನ್ರಮ್ಮ ಎಲ್ಲರೂ? ತೆಗಿರೇನ್ರಮ್ಮ ಸೀರೆನಾ? ನೀನ್ ತೆಗೆದು ಹಾಕಣ. ಇನ್ನು ಬರೋರಾದ್ರೆ ಬರ್ತಾರೆ. ನೀನ್ ತೆಗಿ ಅಷ್ಟೊತ್ತಿಗೆ ನಾನು ಏನೇನು ಸೀರೆ ತಂದಿದ್ದೀಯ ಎಲ್ಲ ತೆಗೆದು ಹಾಕು. ಸರಿ ಕಣ್ರಮ್ಮ. ಯಾರ್ಯಾರು ಕರಿಬೇಕು ಗಡಗಡ ಕರೀರಮ್ಮ. ಒಂದೇ ಸಲ ಎಲ್ಲರಿಗೂ ತೋರಿಸ್ಬಿಡ್ತೀನಿ. ನೀನ್ ತೆಗಿ. ಗುಂಡಜ್ಜಿ, ಸುಶೀಲಾ, ಬೇಗ ಬರ್ರಿ. ಅಯ್ಯೋ ಲಕ್ಷ್ಮಿ, ಸೀರೆ ಬಂದು ಒಂದ್ ಕಡೆ ಬಾರಿ 500 ರೂಪಾಯಿ ಕೊಡ್ತಾರಂತೆ. ಆಗ್ಲೇ ಕಾರ್ಲು ಜಲ್ಜ. ಅದಕ್ಕೆ ನಾನು ಬಂದೆ ಓಡಿ. ಬಾ ತಗೋಣ ಬಾ. ಒಂದ್ ಕಡೆ ನಾನು ಅದಕ್ಕೆ ಓಡ್ ಬಂದೆ. 1000 ರೂಪಾಯಿ ಸೀರೆನ 500 ರೂಪಾಯಿ ಕೊಡ್ತಾನಂತೆ. ಬಾರಿ ಚೆನ್ನಾಗದ ಒಂದ್ ಸೀರೆಗಳು. ಬಾ. ಯೋನಪತಿ, ಸೀರೆಗಳು ತಗೊಂತಿದ್ದೀರಾ? ಅರೇ ಹೌದು ಲಕ್ಷ್ಮಿದು ಅಕ್ಕ. 1000 ರೂಪಾಯಿಗೆ ಸೀರೆನ ಬರೀ 500 ರೂಪಾಯಿಗೆ ಕೊಡ್ತಾ ಇದ್ದಾರಂತೆ. ಇದು ಹಬ್ಬದ ಪ್ರಯುಕ್ತ ಆಫರ್ಗೆ ಇದೆ ಅಂತ ನೋಡಿ, ಅದಕ್ಕೆ ಸೇಲ್ಗೆ ಮಾಡ್ತಾ ಇದ್ದಾರೆ. ಬನ್ನಿ ತಗೋ ಬನ್ನಿ. ಅವ್ರದಕ್ಕೆ ಸೀರೆಗೆ ಇನ್ನೂ ತೆಗಿದ್ಯಾಗೆ ಇದ್ದಾರೆ. ನಿಮ್ದಕ್ಕೆ ನೋಡಿ. ಬರ್ರಿ ನೋಡ್ಬರ್ರಿ. ಸೀರೆ ನೋಡ್ಬರ್ರಿ. ನೋಡ್ರಮ್ಮ ಹೆಂಗದ ನೋಡ್ರಿ ಸೀರೆಗಳು. ಹಂಗ ನೀವು ಅಂಗಡಿ ಶಾಪಿಗೆ ಹೋದ್ರೂ ಇಂಥ ಸೀರೆ ತಗೊಳಕ್ಕಾಗಲ್ಲ. 4000 ರೂಪಾಯಿ 5000 ರೂಪಾಯಿ ಹೇಳ್ತಾರೆ. ಅಂತ ಸೀರೆ ನಾವು ಬರೀ 500 ರೂಪಾಯಿ ಕೊಡ್ತಾ ಇದೀವಿ. ಹಬ್ಬದ ಆಫರ್ ಅಂತಂದು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಕೊಡ್ತಾ ಇದೀವಿ. ಬರ್ರಿ ತಗೋಬರ್ರಿ. ನಿಮಗೆ ಇಂಥ ಆಫರ್ ಎಲ್ಲೋದ್ರೂ ಸಿಗಲ್ಲ ನೋಡ್ರಿ. ಇಂಥ ಸೀರೆಗಳು ನೀವು ಕೊಂಡ್ಕೊಳಕ್ಕೂ ಆಗಲ್ಲ 500 ರೂಪಾಯಿ ಕೊಟ್ಟು. ಅಂತ ಬೆಲೆ ಕೊಡ್ತಾ ಇದೀವಿ. ಬರ್ರಿ ತಗೋಬರ್ರಿ. ಎಂತ ಚೆನ್ನಾಗದ ನೋಡಿ ಸೀರೆಗಳು. ಒಂದಕ್ಕೊಂದು ನಂಗೆ ಕಣ್ಣಿಗೆ ಮಿಂಚ್ತದವೆ. ಅಯ್ಯೋ, ಇಂಥ ಸೀರೆಗಳನ್ನ ಬರೀ 500 ರೂಪಾಯಿ ಕೊಡ್ತೀವಿ ಅಣ್ಣ. ತಗೊಳ್ರಿ, ಇಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಡ್ರಿ ಕಣ್ರಿ. ಸೀರೆಗಳು ಬಂದವೆ ಅಂತ ಕರೆದ್ರಿ. ಅಯ್ಯೋ ಗುಂಡಜ್ಜಿ, ನೋಡ್ ಬಾಯಿಲಿ ಎಂತೆಂತ ಸೀರೆಗಳು ಅಂತಂದು. 2000 ರೂಪಾಯಿ 3000 ರೂಪಾಯಿ ಸೀರೆಗಳನ್ನ ಇವಣ್ಣ ಬರೀ 500 ರೂಪಾಯಿ ಕೊಡ್ತೈತಿ. ಭಾರಿ ಚೆನ್ನಾಗದ ಸೀರೆಗಳು. ಒಂದಕ್ಕೊಂದು ಭಾರಿ ಚೆನ್ನಾಗದವೆ. ಬಾರಜಿ ತಗೋಬಾ. ಹಬ್ಬದ ಪ್ರಯುಕ್ತ ಇದನ್ನೆಲ್ಲ ಹಿಂಗೆ ಕೊಡ್ತಾರಂತ 500 ರೂಪಾಯಿಗಿಂತ ಸೀರೆಗಳನ್ನ. ಬಾ ತಗೋಬರ್ರಿ. ನೀನೊಂದು, ಸುಶೀಲೊಂದು ತಗೋಬಾ. ಅಯ್ಯೋ ಹೌದಾ? ಸರಿ ನೋಡೋಣ. ಎಂತ ಸೀರೆಗಳು ಹಾಕಪ್ಪ, ತೋರ್ಸಪ್ಪ. ಅದೇನು ಎಂತ ಸೀರೆಗಳು? ಬರ್ರಿ ನೋಡ್ಬರ್ರಿ. ಹಾಕಿದೀನಿ ನೋಡ್ಬರ್ರಿ. ನಿಮ್ಗೆ ಎಂತ ಸೀರೆಗಳು ಬೇಕು? ಇನ್ನೂ ಇದಾವೆ, ತೆಗಿತೀನಿ. ಬರ್ರಿ. ತೆಗಿ ನೋಡೋಣ. ಎಂತ
ಸೀರೆಗಳು 500 ರೂಪಾಯಿ ಕೊಡ್ತಿದ್ದಾರೆ ಅಂದ್ರೆ ಎಂತ ಸೀರೆಗಳು ನೋಡೋಣ. ಅಜಿ ಮೋಸ ಗೀಸ ಮಾಡಾರಲ್ಲ ನಾವು, ಸೀರೆಗಳು ನೋಡಿ ಆಮೇಲೆ ಮಾತಾಡು. ತಗ ಸೀರೆಗಳು ನೋಡು. ತತ್ತಮ್ಮ, ಏ ಅಮ್ಮಯ್ಯ, ಅಲ್ಲಿ ಮುಂದೆ ಐತಲ್ಲ ಆ ಸೀರೆ ಕೊಡಿಲಿ. ಇದೇನತ್ತೆ? ಅದೇ ತಮ್ಮ ಇಲ್ಲಿ. ಚೆನ್ನಾಗದ ಕಣ್ರಿ ಸೀರೆ. ಏನಪ್ಪ ರೇಷ್ಮೆ ಸೀರೆ ನೀವು? ಅಯ್ಯೋ ಅಜ್ಜಿ, ನೀನ್ ಹೆಂಗ್ ತಿರ್ಗಾ ಮುರ್ಗಾ ಬಾಟೆ ಮುಟ್ ನೋಡಿದ್ರುವ? ಜರಿ ಸೀರೆಗಳವು, ರೇಷ್ಮೆ ಸೀರೆಗಳು. ನೀನು 500 ರೂಪಾಯಿಗೆ ಯಾರು ಕೊಡ್ತಾರೆ ನಿನಗೆ ಅಂತ ಸೀರೆನ? ಹೋಗಿ ನೀನೇ ಅಂಗಡಿಗೆ ಹೋಗಿ ತಗೊಂಬಂದ್ ನೋಡು, ನಿನಗೆ ಗೊತ್ತಾಕತ್ತೆ. 5,000 ರೂಪಾಯಿ ಬೆಲೆ ಬಾಳೋ ಸೀರೆ ಅದು 500 ರೂಪಾಯಿ ಕೊಡ್ತಿದ್ದಾರೆ. ಇಂಥದ್ದು ಯಾರು ಕೊಡ್ತಾರ ನಿನಗೆ? ಆಯ್ತನಪ್ಪ, ಮತ್ತೆ ಅಂತ ಬೆಲೆ ಬೆಲೆ ಸೀರೆನ ಹಿಂಗೆ 500 ರೂಪಾಯಿ ಕೊಡ್ತಿದ್ಯಾ? ಮತ್ತೆ ನಿಮಗೆ ಲಾಸ್ ಆಗಕ್ಕಿಲ್ವೇ? ಅಯ್ಯೋ ಅಜ್ಜಿ, ಇದು ಹಬ್ಬದ ಪ್ರಯುಕ್ತ ಕೊಡ್ತಾ ಇರೋದು. ಹಂಗೆ ಎಲ್ಲ ಟೈಮ್ನಾಗೂ ಕೊಡಲ್ಲ. ಏನೋ ಹಬ್ಬ ಅಲ್ಲ, ಯುಗಾದಿ ಹಬ್ಬದ ಪ್ರಯುಕ್ತ ಲಾಟ್ ಆಫ್ ಸೀರೆಗಳು ನಿಡ್ಸಿದ್ದಾರೆ ನಮ್ಮ ಅಂಗಡಿಯವರು. ಹಂಗಾಗಿ 500 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ. ನಿಮ್ ಚಾನ್ಸು, ತಗೊಳ್ರಿ. ಮತ್ ನೀವು ಬೇಕಾದಾಗ ಅಂಗಡಿಗೆ ಹೋಗಿ ತಗೊಳಕ್ಕೂ ಆಗಲ್ಲ ನೋಡ್ರಿ. ತಗೊಳಿದ್ರೆ ಇವಾಗ್ಲೇ ಒಂದ್ 2-3 ತಗೊಳ್ರಿ. ಇಂಥ ಆಫರ್ ಕಳ್ಕೊಬೇಡ್ರಿ. ಅದೇನ ಸರಿ ಬಿಡು, ತಗೊಳ್ರಿ ಅಮ್ಮಯ್ಯ, ಯಾಕಂತ ಕುತ್ಕೊಂಡ್ರಿ? ನಿಮ್ಗೆ ಯಾವ ಬೇಕು ತಗೊಳ್ರಿ, ನೋಡ್ಕೊಂಡು. ಇಂಥವು ಯಾವತ್ತೂ ಸಿಗಲ್ಲ ನೋಡ್ರಿ. ಒಂದ್ 2-3 ತಗೊಂಡ್ ಇಟ್ಕೊಳ್ರಿ. ಹಬ್ಬಗಳದಾವೆ, ಜಾತ್ರೆಗಳದಾವೆ, ಯಾವ ಮದುವೆಗಳು ಕಾರ್ಯಗಳು ಇರ್ತವೆ, ಬೇಕಾಕತ್ತೆ ತಗೊಳ್ರಿ. 1000 ರೂಪಾಯಿ ಒಂದ್ ಕೊಟ್ಟು ತಗೊಳಕ್ಕೆ 1000 ರೂಪಾಯಿ ಎರಡು ಸೀರೆ ಬರ್ತಾವ. ಒಂದ್ 4-5 ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ ಇಟ್ಕೊಳ್ರಿ. ಚೆನ್ನಾಗದ ನೋಡಿ ಸೀರೆಗಳು, ತಗೊಳ್ರಿ. ಇಂಥ ಚಾನ್ಸು ಮತ್ತೊಮ್ಮೆ ಸಿಗಕ್ಕಿಲ್ಲ. ತಗೊಳ್ರಿ. ಪಾತಿ ನಿನ್ ಮುಂದೆ ಐತಲ್ಲ ಆ ಸೀರೆ ಕಡೆ ಕೊಡಿಲಿ. ಅರೆ ಯಾವ್ದು ಗಿರ್ಜಿಂದ ಅಕ್ಕ? ಅಯ್ಯೋ ಅದೇ ನಿನ್ ಮುಂದೆ ಐತಲ್ಲ, ಅದೇ ಕೊಡು. ಆ ಪಾರಿ ಎಷ್ಟ್ ಚೆನ್ನಾಗೈತಿ ನೋಡಿ ಈ ಸೀರೆ. ನಿಮ್ ಕಡೆ ಗಿರ್ಜಿ ತಗ ಚೆನ್ನಾಗೈತಿ. ಇನ್ನು ಯಾವ್ಯಾವ ಇದ್ರೆ ತೆಗಿಯೋಣ ಒಳಗೆ. ಮತ್ತ ಅಂಗಯ್ಯ ಇಷ್ಟ್ರಾಗಿ ತಗೊಳ್ಳಿ ಅಂತ ನಂಗೆ ಇಟ್ಕೊಂಡಿಯಾ? ತೆಗಿ. ಅಯ್ಯೋ, ಮಾರಕ್ ಬಂದಿವಂದ್ಮೇಲೆ ಇಟ್ಕೊಂಡು ಏನ್ ಮಾಡೋಣಮ್ಮ? ಇರೋವ್ನೆಲ್ಲ ತೆಗಿತೀನಿ. ನೋಡ್ರಿ. ಅಯ್ಯೋ, ಮಾರಕ್ಕೆ ಬಂದ್ಮೇಲೆ ಅವ್ನ ಇಟ್ಕೊಂಡೇನ್ ಪೂಜೆ ಮಾಡಕತ್ತ? ತೆಗಿಯೋಣ, ಬೇಗ ತೆಗಿಯೋಣ. ಇನ್ನು ಯಾವ್ಯಾವ ತೆಗಿ. ತೆಗದೆ. ಲಕ್ಷ್ಮಿ, ಆ ಹೊಸ್ನು ಕಲರ್ ಸೀರೆ ಚೆನ್ನಾಗೈತಿ ನೋಡಿ. ಹೊಸ್ನು ಕಲರು, ಆ ನೇರಳೆ ಬಣ್ಣದ ಬಾರ್ಡ್ರು ಭಾರಿ ಚೆನ್ನಾಗಿ ಹೋಗ್ತತಿ. ನಿನಗೆ ತಗೊಳ್ಳ ಲಕ್ಷ್ಮಿ. ಯಾವ್ದಿದೆ? ಅದೇ ತಗ. ಕಣೆ ಸುಶೀಲಾ, ಚೆನ್ನಾಗೈತಿ ಸೀರೆ. ನಾನೇ ಇಟ್ಕೊಂತೀನಿ. ಪಾತಿ ನೀನ್ ಯಾಕೆ ಸುಮ್ ಕುತ್ಕೊಂಡಿಯೇ? ಯಾವ್ದು ಬೇಕು ಆರ್ಸಿಗೆ ಗರಗಡ. ಅಯ್ಯೋ, ಅಲ್ಲಿ ಯಾವ ಸೀರೆ ತಗೊಂಡ್ರೆ ನಮ್ಮಂಗೆ ಒಳಗಾಕಂತ ತೋರ್ಸ್ಕೊಂಡಂಗೈತೆ. ಇಲ್ಲ, ಸೀರೆ ಹಾಕೊಂಡ್ರು ಅದ್ರ ಮೇಲೆ ಮತ್ತೆ ಬುರ್ಕ ಹಾಕೊಂತಾಳೆ. ಸುಮ್ನೆ ಸೀರೆ ತಗೊಂಡ್ರು ವೇಸ್ಟ್. ಯಾರಿಗೇನು ತೋರ್ಸಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ. ಅಲ್ವೇನೆ ಪಾತಿ? ಅರೆ ಗಿರ್ಜಿಂದು ಹಕ್ಕ, ಬುರ್ಕಾಗೆ ಹಾಕೊಂಡ್ರೆ ಸೀರೆಗೆ ತಗೋಬಾರ್ದೆ. ನಮ್ದು ಸೀರೆಗೇನು ಹಾಕೋತಾರೆ, ಬುರ್ಕಾರಿಗೂ ತಗ್ಬಿಟ್ಟು ಸೀರೆಗೇನು ತೋರ್ಸ್ಕೊಳಕ್ಕೂ ಹಾಕೋತಾರೆ. ನಮ್ದಕ್ಕೇನು ಬರೀ ಬುರ್ಗಾಗೇನು ಹಾಕೊಳ್ಳೋದಿಲ್ಲ. ನಿಮ್ದಕ್ಕೆ ನೀವು ಸುಮ್ನೆಗೆ ತಗೊಳ್ಳಿ. ನಮ್ದಕ್ಕೆ ಏನ್ಗೆ ಇಷ್ಟ ಆಗುತ್ತೋ ನಮ್ದಕ್ಕೆ ನಾವು ತಗೋತೀವಿ. ನಮ್ದಕ್ಕೆ ತೋರ್ಸಿದ್ರು ತೋರ್ಸದೇ ಇದ್ದಿದ್ರು ನಮ್ದಕ್ಕೆ ಸೀರೆಗೆ ನಾವು ತಗೊಂತೀವಿ. ಅಯ್ಯೋ, ನಾನೇನಂದೆ? ಸೀರೆ ಏನ್ ತಗೊಂಡ್ರು ನೀನು ಬಣ್ಣ ತಗೊಂಡ್ರು ತಗದೇ ಇದ್ರು ನ್ಯಾಯ ಬುರ್ಕಾಕಿ ಅಂತೀರಾ, ಕಾಣಿಸೋದಿಲ್ಲ ಬಿಡಿ ಅಂದ್ಗೆ. ಅದಕ್ಕೆ ಸಿಟ್ ಮಾಡ್ತೀಯ? ಅರೇ ನೋಡಿ ನೀವು ಹೇಗೆ ಮಾತಾಡ್ತೀರಾ ಅಂತಂದು. ನಮ್ದಕ್ಕೆ ಸುದ್ದಿಗೆ ನೀವು ಬರ್ಬೇಡಿ, ನಿಮ್ದಕ್ಕೆ ನೀವು ಸುಮ್ಮನೆ ತಗೊಳ್ಳಿ. ಅಯ್ಯೋ ಸೀರೆ ವ್ಯಾಪಾರ ಮಾಡಕ್ ಬಂದ್ರೆ ಕಿತ್ತಾಡಕ್ ಬಂದಿರ. ಗಿರ್ಜಿ, ಅವ್ಳು ಏನಾರ ತಗೊಳ್ಳಿ, ಏನಾರ ಮಾಡ್ತೀನಿ. ನಿನ್ ಪಾಡಿ ನೀನು ತಗೊಳ್ಳಿ. ನಿನ್ಗೆ ಏನ್ ಬೇಕಾ? ಅವಳು ಸೀರೆ ತಗೊಂಡ್ ಬುರ್ಕನಾರ ಹಾಕ್ಕೊಂತಾಳೆ, ಇಲ್ಲ ಹಂಗೇನಾರ ಉಟ್ಕೊಂತಾಳೆ. ನಿನ್ಗೆ ಏನೋ ಹಂಗೈತೆ, ನೀನೇನ ಅವಳಿಗಾರ ಕೊಡ್ಸಂಗದಿಯಾ? ಸುಮ್ ತಗನ ಬಿಟ್ಟು ಮತ್ತೆ ಅವಳ ಹತ್ರ ಕಿತಾಪತಿ ಮಾಡ್ತಾಳೆ. ತಗೊಳ್ಳಿ ಸುಮ್ಮನೆ. ಹಾಗೆ ಹೇಳಿ ಗುಂಡದಿಕ್ಕೆ ಜಿಗಿ ಉರ್ದಿಕ್ಕೆ ನಮ್ಗೆ ಹೇಳಿದ್ರೆ ಅರ್ಧಾಗೆ ಆಗೋದಿಲ್ಲ. ಸುಮ್ನೆ ನಮ್ದಕ್ಕೆ ಗಾಲ್ದಿ ಕೆರ್ಕೊಂಡು ಜಗಳಾಗೆ ಬರ್ತಾರೆ. ನಾನೇನ್ ಜಗಳ ಗಿಗ್ಲ ಆಡ್ಲಿಲ್ಲ ಕಣಜಿ, ಇರೋದನ್ನೇ ಹೇಳ್ದೆ. ಸರಿ, ಮಾತ್ ಬಿಟ್ಟು ಅದೇನ್ ಸೀರೆ ನೋಡಿ. ತಗೊಳ್ರಮ್ಮ, ಈ ಸೀರೆ ನೋಡ್ರಮ್ಮ, ಟ್ರೆಂಡ್ ಅಲ್ಲ ಸೀರೆ. ಈ ಸೀರೆ ಅಂತೂ ಭಾರಿ ಜನ ಇಷ್ಟಪಟ್ಟು ತಗೊಂತಾರೆ. ನೋಡ್ರಮ್ಮ, ಇದನ್ನ ನೋಡ್ರಮ್ಮ, ತಗೊಳ್ರಮ್ಮ. ಲೇ ಪಾರಿ, ನೋಡ್ತೀನಿ ನಾನು. ಅಯ್ಯೋ, ನಾನು ನೋಡ್ತಾ ಇಲ್ವಾ? ನೀನೇ ನೋಡೋದು. ನಾನ್ ಮೊದ್ಲು ಕೇಳಿದ್ ಕೊಡೋಣ ಈ ಕಡೆ ಅಂತಂದು. ನೀ ಸುಮ್ ಕುತ್ಕ. ಅಯ್ಯೋ, ನಾನು ನೋಡ್ತಾ ಇಲ್ವಾ? ಕೊಡೋಣ ಈ ಕಡೆ, ನಾನು ನೋಡ್ತೀನಿ ಹೆಂಗೈತೆ ಅಂತಂದು. ಅಯ್ಯೋ, ಶುರು ಮಾಡ್ಕೊಂಡ್ರೆ ನೋಡಿ ಇಬ್ರು. ಯಾರಾದ್ರೂ ಒಬ್ರು ನೋಡಿ ಸೀರೆ ತಗೊಂಡು ಹಾಕ್ತೈತಿ. ಒಂದೇ ಸೀರೆ ಐತೆ ಅನ್ನಂಗ್ ಆಡ್ತಾರೆ. ಅಜಯ್, ನಾನೇನ್ ಜಗಳ ಮಾಡ್ಲಿಲ್ಲ. ನಾನ್ ಫಸ್ಟ್ ಕೊಡೋಣ ಈ ಕಡೆ ಅಂತ ಕೇಳಿದ್ದು. ಅವಳು ನೋಡಿ ಹೆಂಗ್ ಆಡ್ತಾಳೆ, ಅವಳೇ ಕೇಳಿದಾಳೆ ಅನ್ನತ್ತಾರ. ಅಯ್ಯೋ, ನೀನ್ ಫಸ್ಟ್ ಕೇಳಿದ್ರೇನಾಯ್ತು? ಸೀರೆನೆಲ್ಲ ತಗೊಂಡ್ಬಿಟ್ಟಿಯ ನೀವು. ನಾನು ನೋಡ್ತೀನಿ ಕೊಡೋಣ ಅಂದೆ. ಅಯ್ಯೋ, ಸಾಕ್ ನಿಲ್ಸೆ. ಅಣ್ಣ, ಏನ್ ಸೀರೆ ಎಲ್ಲ ತಗದಾಕ ಅಂತವೇ ಎರಡು ಒಂದೇ ತರದ ಇದ್ರೆ ತಗದಾಕ. ಇರಮ್ಮ, ಜಗಳ ಆಡ್ಬೇಡ್ರಿ. ಒಂದೇ ತರದ ಎರಡದ ಕೊಡ್ತೀನಿ. ಇರಮ್ಮ. ಅಷ್ಟ್ ಕೆಲಸ ಮಾಡಿ ಪುಣ್ಯ ಕಟ್ಟಾಣ. ಇಲ್ಲ ಅಂದ್ರೆ ಇಬ್ರು ಸೀರೆ ಕಿತ್ ಜಗಳ ಆಡಿದ್ರು ಆಡಿದ್ರು. ಇರಮ್ಮ, ಜಗಳ ಆಡ್ಬೇಡ್ರಿ. ಇರ್ರಿ. ತಗೊಳ್ರಮ್ಮ, ಅದೇ ತರದ ಇನ್ನೊಂದ್ ಸೀರೆ. ಯಾಕಂಗ್ ಜಗಳ ಆಡ್ತೀರಿ? ತಗೊಳ್ರಮ್ಮ, ನೀನು ನೋಡಮ್ಮ. ತಗೊಳ್ರಮ್ಮ. ನೋಡ್ತೀರಿ ಈಗ ಕಿತ್ತಾಡ್ತಾರಂಗೆ. ಸೀರೆನ ಚೆನ್ನಾಗಿರುವೆ, ಬರೀ ಚೆನ್ನಾಗಿರ್ತಾನೆ ಸೀರೆ ತಗೊಳ್ರಿ. ಆದ್ರೆ ಏನಂದ್ರೆ ಲಕ್ಷ್ಮಿನೂ ತಗೊಂಡು ನೀನು ತಗೊಂಡೆ ಇಬ್ರು ಈ ಒಳ್ಳೆ ಸಂಗತ್ ಸೀರೆ ಉಟ್ಕೊಂತಾರಲ್ಲ, ಹಂಗ ಒಂದೇ ತರ ಸೀರೆ ಉಟ್ಕೊಂಡು ಓಡಾಡ್ಬೇಕಾಗತ್ತೆ. ಅಯ್ಯೋ ಬೇಡಪ್ಪ, ನನಗೆ ಅವಳು ತಗೊಂಡ್ರೆ ನಾನ್ ತಗೊಳಕ್ಕಿಲ್ಲ ಈ ಸೀರೆನ. ಸೀರೆನ ಚೆನ್ನಾಗೈತೆ, ಆದ್ರೆ ಅವಳು ಇದನ್ನೇ ತಗೊಂಡ್ ನಾನು ಇದನ್ನ ತಗೊಂಡ್ರೆ ನೀನ್ ಹೇಳ್ದಂಗೆ ಸಂಗತ್ ಸೀರೆ ಅಂತ ಅನ್ಸತ್ತೆ. ಬ್ಯಾಡ ನಾನ್ ತಗೊಳಕ್ಕಿಲ್ಲ. ಅಣ್ಣ ಬೇರೆ ತೋರ್ಸೋಣ. ಸಮಾಧಾನ, ತೋರಿಸ್ತೀನಿ.
ತಗೊಳ್ಳೋದ್ರೊಟ್ಟಿಗೆ ನನಗೇನೋ ಸೀರೆ ಇಷ್ಟ ಆಯ್ತು, ನಾನು ಇದನ್ನೇ ತಗೊಂತೀನಿ. ಇವೆರಡು ಸೀರೆ ನನಗೆ ತುಂಬಾ ಇಷ್ಟ ಆಗಿದೆ. ಹೆಂಗೈತಿ ಗುಂಡಜ್ಜಿ ಸೀರೆದು? ಲಕ್ಷ್ಮಿ, ಎರಡು ಸೀರೆ ಭಾರಿ ಚೆನ್ನಾಗಿ ಒಪ್ತಪ್ಪ ನಿನಗೆ. ಬಣ್ಣ ಮಾತ್ರ ಭಾರಿ ಚೆನ್ನಾಗದವಿ. ಎರಡನ್ನೂ ತಗ. ಕಣಜಿ, ನನಗೂ ಭಾರಿ ಇಷ್ಟ ಆಯ್ತು. ತಗ ತಗ. ಹಬ್ಬಗಳು ಬಂದ್ವು, ಜಾತ್ರೆಗಳು ಬಂದ್ವು, ಇನ್ನೂ ಬೇಕಾದ್ರೆ ತಗೊಳ್ರಿ. ನೋಡ್ಕೊಳ್ಳಿ, ಬರೀ 500 ರೂಪಾಯಿ ಅಂತ. ನೋಡಿ ಇನ್ನೊಂದು 2 ತಗೊಂಡಿದ್ರೆ ತಗ. ಅಯ್ಯೋ ಸಾಕು ಕಣಜಿ, ನಮ್ಮಯ್ಯಪ್ಪ ಸೀರೆ ತಗ ಹಬ್ಬಕ್ಕೆ ಅಂತೇಳಿ 1,000 ರೂಪಾಯಿ ಕೊಟ್ಟಿತ್ತು. 1,000 ರೂಪಾಯಿಗೆ ಬರೀ ಒಂದೇ ಸೀರೆ ಹುಡ್ಕೊಂತ ಹೋಗ್ಬೇಕಾಗಿತ್ತು. ಹೆಂಗ 2 ಸೀರೆ ಸಿಕ್ಕು 1,000 ರೂಪಾಯಿಗೆ. ಸಾಕು ಬಿಡಜಿ. ಮತ್ತೇನಾದ್ರ ನಮ್ಮಯ್ಯಪ್ಪನ ಹತ್ರ ಕೇಳಕ್ ಹೋದ್ರೆ ಬೈದಾಡ್ತತೆ. ಸಾಕು ತಗ ಮತ್ತೆ. ಲೇ ಅಮ್ಮಯ್ಯ, ನೀನೇ ಸುಮ್ ಕುತ್ಕೊಂಡಿಯಾ? ನಿಂಗೆ ಯಾವ್ದು ಬೇಕು ಆಡ್ಸ್ಕ. ಅತ್ತೆ ನೀನ್ ಯೋನಿ ಹೇಳಿಲ್ವಲತ್ತೆ, ಅದಕ್ಕೆ ಸುಮ್ ಕುತ್ಕೊಂಡೆ. ಅಯ್ಯೋ ನಿನ್ನ ಸುಮ್ ಕುತ್ಕೊಳಕ್ ಬಂದ್ಯಾ? ಎಲ್ಲರೂ ತಗೊಂತದ್ರಲ್ಲ, ನೀನು ಒಂದು ಯಾವ್ದಾರು ತಗ. ತಗೊಳ್ರಕ್ಕ, ಇಂಥ ಚಾನ್ಸು ಸಿಗಕ್ಕಿಲ್ಲ. ನೀವು ಮತ್ತೆ 1,000 ರೂಪಾಯಿ ಇಟ್ಕೊಂಡು ಓಡೋಗ್ಬೇಕಾಗತ್ತೆ ಅಂಗಡಿಗಳಿಗೆ. ತಗೊಳ್ರಿ 1,000 ರೂಪಾಯಿ 2 ಬರ್ತವೆ. ತಗೊಳ್ರಿ. ನೋಡ್ರಿ, ಸೀರೆಗಳಂತೂ ಭಾರಿ ಚೆನ್ನಾಗಿದಾವೆ. ಬೇಕಾದ್ರೆ ಮುಟ್ ನೋಡ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ. ನೋಡ್ರಿ. ಅತ್ತೆ ಇದು ನೋಡತ್ತೆ, ನೀಲಿ ಕಲರ್ ಚೆನ್ನಾಗಿ ಹೋಗ್ತದ ಅನ್ಸತ್ ನನಗೆ. ಚೆನ್ನಾಗೈತಾ? ಎಲ್ಲಿ ಕೊಡಿಲಿ? ಕಣೆ ಅಮ್ಮಯ್ಯ, ಚೆನ್ನಾಗೈತಿ. ಇದು ನೀನು ಭಾರಿ ಚೆನ್ನಾಗಿ ಹೋಗ್ತತೆ. ಈಗ ತಗ. ಸರಿ ಕಣತ್ತೆ, ಆಯ್ತು. ಅತ್ತೆ ನೀನು ಒಂದು ತಗ. ನನ್ಗೆ ಯಾತಕ್ಕೆ ಮುದುಕಿಗೆ? ನೀನ್ ತಗೊಳ್ಳಿ ಸಾಕು. ನೀನ್ ತಗೊಂಡ್ರೆ ಆಟೆ ನಾನು ತಗೊಳ್ಳೋದು. ನೀನು ಒಂದು ತಗ. ಹಂಗಾದ್ರೆ ನಾನ್ ತಗೊಂಡು ನೀನು ತಗೊಳ್ಳದ್ರೆ ಬೇಡ. ಆಹಾ, ಎಂತ ಅತ್ತೆ ಸೊಸೆ. ಅತ್ತೆ ತಗೊಂಡ್ರೆ ಸೊಸೆ ತಗೊಂತೀನಿ, ಸೊಸೆ ತಗೊಂಡ್ರೆ ಅತ್ತೆ ತಗೊಂತೀನಿ ಅಂತಾರೆ. ಎಂತ ಸಂಬಂಧ? ನಮ್ಮ ಮನೆಗೆ ಹೋಯ್ತಿ. ನಾನ್ ತಗೊಂಡ್ರೆ ಅದು ಹೊಟ್ಟೆ ಕಿಚ್ಪಡ್ತೈತಿ, ಅತ್ತೆ ತಗೊಂಡ್ರೆ ನಾನು ಹೊಟ್ಟೆ ಕಿಚ್ಪಡ್ತೀನಿ. ಇದೇ ಆಗೋತ್ ನಮ್ಮ ಮನೆಗೆ. ಈ ಸೀರೆ ನೋಡ್ರಮ್ಮ, ಭಾರಿ ಚೆನ್ನಾಗೈತೆ. ಇವಾಗೆಲ್ಲ ಜಾಸ್ತಿ ಇದನ್ನೇ ತಗೊಂತಾರೆ. ಈ ಕಲರ್ ಅಂತೂ ಕೇಳಿ ಇಸ್ಕೊಂತಾರೆ. ನೋಡ್ರಿ. ಅರೇ ಹೌದಪ್ಪಯ್ಯ, ಇಲ್ಲಿ ಕೊಡಿ, ನಮ್ದಕ್ಕೆ ನೋಡ್ತಾರೆ. ತಗೊಳಮ್ಮ ತಗ. ಅರೇ ಈ ಸೀರೆಗೆ ಬಹುತ್ ಅಚ್ಚಾಗೆ ಇದೆ. ತುಂಬಾ ಕಲರ್ಗೆ ತುಂಬಾ ಚೆನ್ನಾಗೇ ಇದೆ. ಅಯ್ಯಯ್ಯೋ, ಸೀರೆ ಎಷ್ಟು ಚೆನ್ನಾಗೈತಲ್ಲ. ಪಾತಿ ತಗೊಂಡ್ಬಿಟ್ಲು. ಆ ಕಲರ್ ನನಗೆ ಇಷ್ಟ ಆಗಿತ್ತು. ಈಗ ಹೆಂಗೆ ಹೇಳೋದಕ್ಕೆ ಬೇಡ ಅಂತಂದು, ಅಯ್ಯೋ ಬೇಡ ಅಂತ ಹೇಳಿದ್ರೆ ಹಂಗೆ ಬರ್ತಾಳೆ ಮೈ ಮೇಲೆ. ಹೆಂಗಾರ ಮಾಡಿ ಆ ಸೀರೆ ನಾನು ಇಸ್ಕೋಬೇಕಲ್ಲ. ಅವನ ಹತ್ರ ಈ ತರದ ಕಲರ್ ಇನ್ನೊಂದು ಐತಾ ಇಲ್ಲ ಅಂತ ಕೇಳೋಣ. ಇದ್ರೆ ತಗೊಂಡ್ರಕತ್ತೆ. ಅಕ್ಕೇನ್ ಪಾತಿ ಬುರ್ಕ ಹಾಕ್ಯಂತ ಹಾಕ್ಯಂದ್ರು ಏನ್ ಗೊತ್ತಾಗಲ್ಲ. ಸಂಗದ ಸೀರೆ ಅನ್ಕೊಳಕ್ಕೆ ಅವನ ಕೇಳೋಣ ಇನ್ನೊಂದು ಐತಾ ಅಂತಂದು. ಇಲ್ಲ ಅಂದ್ರೆ ಅದನ್ನೇ ಹೆಂಗಾರ ಮಾಡಿ ಇಸ್ಕೊಳ್ಳೋಣ. ಎಲ್ಲಿ ಕಣಮ್ಮ, ಅದು ಒಂದೇ ಪೀಸು. ಜನರು ಆ ಕಲರ್ ನೋಡಿ ಅಂಥದ್ದೇ ಸೀರೆ ಬೇಕು ಅಂತಂದು ಅಂಥ ಸೀರೆಗಳು 4-5 ಇದ್ವು. ಬೋರಕರ್ ಎಲ್ಲ ಸೇಲ್ ಆಗಿ ಹೋಗ್ಬಿಟ್ಟು ಇದು ಒಂದೇ ಉಳ್ಕೊಂಡದ್ದು. ಅದು ಬೇಡಿಕೆ ಜಾಸ್ತಿ ಐತೆ ಆ ಕಲರ್ಗೆ, ಹಂಗಾಗಿ ತಗೊಂತಾರೆ. ಅದು ಒಂದೇ ಪೀಸ್ ಕಣಮ್ಮ. ಅಯ್ಯೋ ಹೌದೇನಣ್ಣ, ಸರಿ ಬಿಡು. ಆ ತರದ್ದು ಇನ್ನೊಂದು ಯಾವ್ದಾರ ಇದ್ರೆ ತೋರ್ಸು. ಅದಕ್ಕಿಂತ ಚೆನ್ನಾಗಿರೋ ಇರವೇ ಅದಾವೆ, ತೋರಿಸ್ತೀನಿ ತಡಿ. ಅರೇ ಸುಶೀಲಿಂದ ಅಕ್ಕ, ತಗೊಳ್ಳಿ. ಈ ಸೀರೆಗೆ ನೋಡಿ ಹೇಗೆ ಇದೆ, ತುಂಬಾ ಚೆನ್ನಾಗೇ ಇದೆ. ನಿಮ್ದಕ್ಕೆ ಇಷ್ಟಾಗಿ ಆಗ್ಬೋದು. ನೋಡಿ. ಮುಂಕನೆ ಪಾತಿ ಚೆನ್ನಾಗೈತಿ. ನಿನಗೆ ಚೆನ್ನಾಗಿ ಹೋಗ್ತದ. ತಗ. ಅರೇ ಹೌದು, ತುಂಬಾ ಬಹುತ್ ಅಚ್ಚಾಗೆ ಇದೆ. ನಂಗೆ ತುಂಬಾ ಇಷ್ಟಾಗಿ ಆಯ್ತು. ಅಯ್ಯೋ ಏನಾದ್ರೂ ಮಾಡಿ ಆ ಸೀರೆ ಇಸ್ಕೋಬೇಕಲ್ಲ ಪಾತಿ ಹತ್ರ. ಹೆಂಗ್ ತಗೊಳ್ಳೋದ್ರು? ಏನಾದ್ರೂ ಪ್ಲಾನ್ ಮಾಡ್ಬೇಕು. ಈ ಪ್ಲಾನಿಗೆ ಹೆಂಗಾದ್ರೂ ಮಾಡಿ ಗಿರ್ಜಿ ಹೆಲ್ಪ್ ತಗೋಬೇಕು. ಹಂಗಾದ್ರೆ ಸೀರೆ ಸಿಗ್ತತಿ, ಇಲ್ಲ ಅಂದ್ರೆ ಸಿಗಕ್ಕಿಲ್ಲ. ಮುಂದಿನ ಭಾಗದಲ್ಲಿ ನೋಡಿ ಪಾರಿ ಹೇಗೆ ಸೀರೆನ ಗಿರ್ಜಿ ಹತ್ರ ತಗೊಂಡ್ಲು ಅಂತಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಭಾಗದಲ್ಲಿ ಸಿಗ್ತೀವಿ. ಧನ್ಯವಾದಗಳು.